ವೀಕ್ಷಕರೇ, ನಿನ್ನೆ ಅಂದರೆ ಜೂನ್ 7ರ ಶುಕ್ರವಾರ ತುಮಕೂರು ನಗರದ BH ರಸ್ತೆಯಲ್ಲಿರುವ ಸರ್ಕಾರಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಪಟಾಕಿ ಹೊಡೆದಂಥ ಶಬ್ದ ಸೆಕೆಂಡಿಗೊಮ್ಮೆ ಸ್ಫೋಟಿಸಿದೆ. ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿನಿಯರೆಲ್ಲ ಭಯಭೀತರಾಗಿ ಕೂಗಾಡಲಾರಂಭಿಸಿದ್ದಾರೆ. 3 ಫ್ಲೋರ್ ಇರುವ ಈ ಬಿಲ್ಡಿಂಗ್ನ ಕೆಳಮಹಡಿಯಲ್ಲಿರುವ ಎಲೆಕ್ಟ್ರಿಕಲ್ ಕನೆಕ್ಟಿವಿಟಿ ಬೋರ್ಡ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ತಿಕೊಂಡು ಹಾಸ್ಟೆಲ್ ತುಂಬಾ ಹೊಗೆ ಆವರಿಸಿದೆ. ಇದರಿಂದ ಭಯಭೀತರಾದ ವಿದ್ಯಾರ್ಥಿನಿಯರು ತೀವ್ರ ಗಾಬರಿಗೊಂಡು ಕಿರುಚಾಟ ನಡೆಸಿದ್ದಾರೆ. ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗದೆ ವಿದ್ಯಾರ್ಥಿನಿಯರು ಪ್ರಾಣಭೀತಿಯಲ್ಲೇ ಕೆಲ ಕಾಲ ನಲುಗಿ ಹೋಗಿದ್ದಾರೆ. ಚಾರ್ಜಿಂಗ್ ಇನ್ನೇಸಿನಂటే ಮೊಬೈಲ್ ಎಲ್ಲ ಬಂತು. ಆಂಟಿ ಹಿಂದಕ್ಕೆ ಬಾ. ಅದು ಫಸ್ಟ್ ಕಂಬಿನೇ ಇದು ನಾಡು ಬೆಡ್ತಾರೆ ಕರೆಂಟ್ ಬ್ರೋಮ್ ದೇವಿ ಅಲ್ಲ ಇದು ಮೊಬೈಲ್ ಹಿಡ್ದು ಅಂಟ್ಕೊಂಡ ಈ ಆಂಟಿಗೆ ಫೋನ್ ಪಟ್ಕೊರ ಅಡ್ಡಾಡಿದ್ದೆ ಮೊನ್ನೆ ಮಿಂತದು ಮಣ್ಣು ಬೈಕ್ ಬಿಡ್ತಾನ. ಎರಡು ಮಂಟ ಇದೆ ಎತ್ಕೊಂಡೆ ಎರಡು ಮಂಟ ఓకే హుషారుగా ముట్టు నువ్వు ఏదైనా స్టిక్ తీసుకో నువ్వు ఛార్జింగ్ చేయాల్సింది ఛార్జింగ్ తీయాలి ఫస్ట్ అడాప్టర్ తీసుకో అడాప్టర్ తీసుకో ಬಳಿಕ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಆಗಬಹುದಾಗಿದ್ದ ಅನಾಹುತ ತಪ್ಪಿಸಿದ್ದಾರೆ. ಇವರ ಜೊತೆಗೆ ಪೊಲೀಸರು, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಹಾಸ್ಟೆಲ್ ಕಡೆ ದೌಡಾಯಿಸಿ ಬಂದಿದ್ದಾರೆ. ಮೊದಲೇ ಭಯಭೀತಿಗೊಳಗಾಗಿದ್ದ ವಿದ್ಯಾರ್ಥಿನಿಯರು ಜಿಲ್ಲಾಧಿಕಾರಿ ಮುಂದೆ ಆಕ್ರೋಶಭರಿತರಾಗಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಫಸ್ಟ್ ಸರಿ ಮಾಡಿಸ್ಬೇಕಲ್ವ ಮ್ಯಾಮ್. ಇಷ್ಟು ದೊಡ್ಡದಾಗಿ ಇವಾಗ ಎಲ್ಲ ಬಂದು ಕೇಳಿದಾಗ ಇದು ಮಾಡಿದ್ರೆ ಫಸ್ಟ್ ಸಣ್ಣ ಪುಟ್ಟ ಬಸ್ ಇವೆಲ್ಲ ಆಗ್ತಾನೆ ಸರಿ ಮಾಡಿಸೋದಾಗಿಲ್ಲ ಬೇರೆಯವ್ರಿಗೆ ಅದನ್ನ ಹೇಳ್ಬೇಕಿತ್ತು ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಮೇಡಮ್, ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಮಾತಾಡಮ್ಮ. ತಾವೆಲ್ಲ ಎಜುಕೇಟೆಡ್ ಇದ್ದೀರಾ, ಒಬ್ಬರಾಗಿ ಮಾತಾಡಿ. ಮಾಡಿದ್ರೆ ಈಗ ಅವ್ರು ಗಮನ ಬಂದಿದೆ. ಇದೊಂದೇ ಅಲ್ಲ, ಈಗ ಎಲ್ಲೆಲ್ಲ ಆಸ್ಪತ್ರೆಗಳ ಏನೇನಾಗಿದೆಯಲ್ಲ ಅದೆಲ್ಲ ಅವ್ರ ಗಮನ ಬಂದಿದೆ. ಅವರೆಲ್ಲ ಸರಿ ಮಾಡ್ತಾರೆ, ತಲೆ ಬಿಸಿ ಮಾಡಬೇಕು. ಈ ವೇಳೆ ಮಾಜಿ ಸಚಿವ ಸೊಗಡು ಶಿವಣ್ಣ ವಿದ್ಯಾರ್ಥಿನಿಯರನ್ನು ಸಮಾಧಾನ ಮಾಡುವ ಯತ್ನ ನಡೆಸುತ್ತಿರುವಾಗಲೇ ಎಬಿವಿಪಿ ಮುಖಂಡನೊಬ್ಬ ಮಧ್ಯೆ ಏನೋ ಮಾತನಾಡಲು ಶುರು ಮಾಡಿದ್ದಾನೆ. ಆಗ ಕೋಪಗೊಂಡ ಸೊಗಡು ಆತನ ಕತ್ತು ಹಿಡಿದು ತಳ್ಳಿ ಅವನ ಮೇಲೆ ಹರಿಹಾಯ್ದಿದ್ದಾರೆ. ಮಾತಾಡಿ
ಅಂದ್ರೆ ಇಲ್ಲಿ ಆ ಮುಖಂಡ ಘಟನೆ ಸಂಬಂಧ ಅಧಿಕಾರಿಗಳು ಹಾಗೂ ಇಲಾಖೆಯವರ ನಿರ್ಲಕ್ಷ್ಯತನದ ವಿರುದ್ಧ ಮಾತನಾಡಲು ಮುಂದಾಗಿದ್ದಾನೆ. ಮೊದಲೇ ಉದ್ರಿಕ್ತರಾಗಿದ್ದ ವಿದ್ಯಾರ್ಥಿನಿಯರಿಗೆ ಇದು ಪ್ರಚೋದನೆ ಆದೀತು ಅನ್ನೋ ಕಾರಣಕ್ಕೆ ಮಾಜಿ ಸಚಿವರು ಹೀಗೆ ಅವನ ಮೇಲೆ ಹರಿಹಾಯ್ದಿದ್ದಾರೆಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದು, ಇನ್ನು ಹಾಸ್ಟೆಲ್ನಲ್ಲಿ ತುಂಬಿಕೊಂಡ ದಟ್ಟ ಹೊಗೆಯಿಂದಾಗಿ ಕೆಲ ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿದ್ರು. ಬಳಿಕ ಅವರಿಗೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು ಯಾವುದೇ ಪ್ರಾಣಾಪಾಯವಾಗಿಲ್ಲ. ಈ ಅಧ್ವಾನದ ಬಗ್ಗೆ ಮೊದಲೇ ವಿದ್ಯಾರ್ಥಿನಿಯರು ತಿಳಿಸಿದ್ರು. ಹಾಸ್ಟೆಲ್ ಮೇಲ್ವಿಚಾರಕರ ನಿರ್ಲಕ್ಷ್ಯ ಈ ಘಟನೆಗೆ ಕಾರಣವಾಗಿದೆ ಎನ್ನಲಾಗುತ್ತಿದೆ. ಇವ್ರ ಸ್ಟೂಡೆಂಟ್ಸ್ ಎಲ್ಲ ಏನು ಹೇಳ್ತಿದ್ದಾರೆ ಮೇಡಮ್, ಇಲ್ಲಿ ಒರಿಜಿನಲ್ ಸ್ವಿಚ್ ಬೋರ್ಡ್ಗಳು ಅವ್ರು ಯಾವುದೂ ಆಗ್ತಾ ಇಲ್ಲ ಅಂತ ಸುಮಾರು ಸಲ ಕಂಪ್ಲೇಂಟ್ ಮಾಡೋದು ನೆಗ್ಲೆಕ್ಟ್ ಮಾಡ್ತಿದ್ರೆ ಅಂತೆ. ಸೊ ಅದರಿಂದ ಏನೋ ಆಗಿದೆ ಅಂತ ಬಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ಗಳು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅದೇ ಅಲ್ಲ ಬಂದರೂ ನಾವು ಸುಮ್ಮನೆ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ರು, ಅದು ಎಷ್ಟೇ ಹೇಳಿದ್ರು ನಾವು ಕೇಳ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಿದ್ದಾರೆ. ನಿನ್ನೆ ಎಲ್ಲ ಮಳೆ ಸುರಿದು ಮೋಡ ಕವಿದ ವಾತಾವರಣವಿದ್ದರಿಂದ ಹೆಚ್ಚಾಗಿ ವಾಟರ್ ಹೀಟರ್ ಬಳಕೆಯಾಗಿ ಓವರ್ಲೋಡ್ ಆಗಿದ್ದರಿಂದ ಈ ಘಟನೆ ನಡೆದಿದೆ ಎನ್ನುತ್ತಾರೆ ಬೆಸ್ಕಾಂ ಸಿಬ್ಬಂದಿ. ಅದೇನೇ ಇರಲಿ, ಹಾಸ್ಟೆಲ್ ಉಸ್ತುವಾರಿ ವಹಿಸಿರುವವರು ಮುನ್ನೆಚ್ಚರಿಕೆ ವಹಿಸುವುದು ಒಳಿತು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.